ಮಾವಯ್ಯ ಈ ಮನೆ ಕಾಲಿಟ್ ಗಳಿಗೆನೆ ಈ ಮನೆ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಇದ್ಯಾಕ್ ನಮ್ ಕೋದಂಡಂಗ ಅರ್ಥ ಆಗ್ತಿಲ್ಲ ಅಂತ. ಕೊನೆ ಪಕ್ಷ ನಮ್ ಕೃಷ್ಣ ವಂಶಿಗಾದ್ರೂ ಆರತಿ ಮಾಡಿ ಒಳಗ್ ಕರ್ಕೊಳ್ಳೋಣ. ಎಲ್ಲ ಒಳ್ಳೇದಾಗ್ಲಿ. ಇವತ್ ನಡ್ತಿರೋದಕ್ಕೆ ಕೋದಂಡ ಭಾವನ್ ದೃಷ್ಟಿಯಲ್ಲಿ ತುಂಬಾ ಕೆಟ್ಟವಳಾಗಿದ್ದೀನಿ. ನಾನೀ ಕುಟುಂಬದ ನೆಮ್ಮದಿ ಕಾಪಾಡ್ತೀನಿ ಅಂತ ಅವರಿಗೆ ಮಾತು ಕೊಟ್ಟಿದ್ದೆ. ಅದನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋತೀನಿ. ಕೃಷ್ಣ, ವಂಶಿ, ಬನ್ನಿ. ಕೃಷ್ಣ, ನೀನು ಬಾರೋ. ಯಾಕೋ ಕೃಷ್ಣ, ನಿನಗೂ ಕೂಡ ಈ ಅಕ್ಕನ ಮೇಲೆ ಕೋಪನಾ? ಈ ವಂಶಿ ಮಾಡಿರೋ ತಪ್ಪಿಗೆ ಅಕ್ಕನ ಮನ್ಸಿಗೆ ನೋವು ಕೊಡೋದು ಸರಿಯಲ್ಲ. ಈಗಾಗಲೇ ಅಣ್ಣ ಸಿಟ್ಟಾಗಿರೋದಕ್ಕೆ ಎಲ್ಲರೂ ಬೇಜಾರಲ್ಲಿದ್ದಾರೆ. ಈಗ ನಾನು ಆರತಿ ಮಾಡಿಸ್ಕೊಳ್ದೆ ಒಳಗೆ ಹೋದ್ರೆ ಎಲ್ಲರೂ ಇನ್ನೂ ನೊಂದ್ಕೊಂತಾರೆ. ಕೃಷ್ಣ, ವಂಶಿ ಒಬ್ಬಳೇ ನಿಂತಿದ್ದಾಳೆ ನೋಡು. ಅವಳೇ ಮುಂದೆ ಹೋಗಿ ನಿಂತಿದ್ದಾಳೆ. ನೀನು ಸುಮ್ಮನೆ ನಿಂತ್ಕೊಂಡಿದೀಯಲ್ಲ, ಏನು ಯೋಚನೆ ಮಾಡ್ತಾ ಇದೀಯಾ? ಹೋಗು. ಕೃಷ್ಣ, ಮದ್ವೆ ಆದ್ಮೇಲೂ ನಾಚಿಕೆ ಏನೋ? ನೀನ್ ಹೆಂಡತಿನ ನೀನೇ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಹೋಗು, ಕರ್ಕೊಂಡು ಹೋಗು. ನೋಡು, ವಂಶಿ ನಿನ್ಗೋಸ್ಕರನೇ ಕಾಯ್ತಿದ್ದಾಳೆ. ನೀನೇ ಅವಳ ಕೈ ಹಿಡಿದು ಕರ್ಕೊಂಡ್ ಬಾ. ಹೋಗಪ್ಪ. ನಾವು ಅವನಿಗೆ ಚಿಕ್ಕ ಮಕ್ಕಳಿಗೆ ಹೇಳ್ದಾಗ ಹೇಳ್ತಾ ಇದ್ದೀವಿ, ಆದ್ರೂ ಯಾಕ್ರಿ ಹೋಗ್ತಾ ಇಲ್ಲ? ಕೋದಂಡ ಕೋಪ ಮಾಡ್ಕೊಂಡಿರೋದಕ್ಕೆ ಇವನು ಕೋಪ ಮಾಡ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಅವನಿಗೆ ಅರ್ಥ ಆಗೋಗೆ ನಾನು ಮಾತಾಡ್ತೀನಿ, ನೀನು ಸುಮ್ಮನಿರು. ಕೃಷ್ಣ, ನಿನ್ಗೊಂದು ಸತ್ಯ ಹೇಳಲೇನಪ್ಪ? ಹೇಳಿಯಪ್ಪ. ನಿನ್ನ ಸಿಟ್ಟಿಗೆ ಏನೂ ಅರ್ಥ ಇಲ್ಲಪ್ಪ. ಒಂದ್ಸರಿ ತಾಳಿ ಕಟ್ಟಿದ ಮೇಲೆ ಅವಳ ಇಡೀ ಜವಾಬ್ದಾರಿ ನಿಂದು. ನಿನ್ನ ಹೆಂಡತಿ ಕಣವಳು. ನೀನ್ ನೋಡಿದ್ರೆ ಅವಳಿಗೂ ನಿನಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ಥರ ಆಡ್ತಾ ಇದೆಯಲ್ಲಪ್ಪ. ಕೃಷ್ಣ, ಈ ರೀತಿ ಸುಮ್ಮನೆ ನಿಂತ್ಬಿಟ್ರೆ ಹೇಗೆ? ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಹೇಳು. ಅಲ್ಲಪ್ಪ ಕೃಷ್ಣ, ನನ್ನ ಮಗಳು ನಿನ್ನೇ ನಂಬ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ನೀನ್ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಅವಳ ಗತಿ ಏನು ಅಂತ. ಈ ಕೋದಂಡ ಭಾವ ಮಾಡಿರೋದಕ್ಕೆ ಮನೆಯವ್ರು ನೋವು ಮಾಡ್ಕೊಂಡಿರೋದೇ ಸಾಕು. ಮತ್ತೆ ಇವನು ಏನೇನೋ ಹೇಳೋದು ಬೇಡ. ನಾನೇ ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ. यदि हास्ति तदन्यत्र यदि हास्ति तदन्यत्र
ವಂಶಿ ಬಲಗಾಲಲ್ಲಿ ಸೇರನ ಒದ್ದು ಒಳಗಡೆ ಬಾ.